ಎಂಟ್ರಿ ಕೊಟ್ಟು ಇಬ್ಬರಿಗೂ ಕೂಡ ನೇರ ಮಾತಾಡಿ ಅಂತ ಹೇಳಿ ಸೂಚನೆ ಕೊಡ್ತು. ಆದ್ರೆ ಸಂಪುಟ ಪುನರಚನೆ ಯಾಕೆ? ಸದ್ಯಕ್ಕೆ ಕ್ಯಾಬಿನೆಟ್ ಪುನರಚನೆ ಬಹುತೇಕ ಡೌಟ್ ಅಂತ ಹೇಳಲಾಗ್ತದೆ. ಎಷ್ಟೋ ಜನ ಆಕಾಂಕ್ಷಿಗಳಿದ್ರು, ಕನಸು ಕಾಣ್ತಾ ಇದ್ರು, ಮಂತ್ರಿ ಆಗ್ತೀವಿ ಎನ್ನುವ ಆಸೆಯಲ್ಲಿದ್ದಂಥವ್ರಿಗೆ ಈಗ ತಣ್ಣೀರು. ಇನ್ನು 3 ತಿಂಗಳು ಅವರು ಕೂಡ ಕಾಯಲೇಬೇಕಾದಂತ ಅನಿವಾರ್ಯತೆ. ಮುಂದಿನ ವರ್ಷವೇ ಸಂಪುಟ ಪುನರ್ರಚನೆ ಮುಹೂರ್ತ ಅನ್ನೋದು ಈ ಕ್ಷಣಕ್ಕೆ ಸಿಗ್ತಾ ಇರುವಂತಹ ಬಿಗ್ ಅಪ್ಡೇಟ್. ಅಲ್ಲಿವರೆಗೂ ಕೂಡ ಯಾರೆಲ್ಲ ಕನಸನ್ನ ಕಟ್ಟಿಕೊಂಡು ನಾವು ಮಂತ್ರಿ ಆಗ್ತೀವಿ, ನಮ್ಮ ಕಾಲಿನ ಮೇಲೆ ಗೂಟ ಬರುತ್ತೆ ಅಂತೇಳಿ ಕಾದು ಕುಳಿತಿದ್ರು, ಅವ್ರಿಗೆಲ್ಲ ನಿರಾಸೆ ಆಗಿದೆ. ಕಾಯಲೇಬೇಕು. ಹೊಸ ವರ್ಷದವರೆಗೂ ಕೂಡ 2026ವರೆಗೂ ಕೂಡ ಕಾಯಲೇಬೇಕು ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಒಂದು ರೀತಿಯಲ್ಲಿ ಕುರ್ಜಿ ಕಾಳಕಕ್ಕೆ 3 ತಿಂಗಳು ಪೋಸ್ಟ್ಪೋನ್ ಮಾಡುವಂತ ವಿಚಾರಗಳಾಗಿದೆ. ಇದರ ಬೆನ್ನಲ್ಲೇ ಈ ಕ್ಯಾಬಿನೆಟ್ ವಿಚಾರದಲ್ಲೂ ಕೂಡ ಯಾಕೆ ಇಂತಹ ಒಂದು ನಡೆ? ಈ ಪುನರ್ರಚನೆ ಆಗೋದೇ ಡೌಟ್ ಅಂತ ಯಾಕೆ ಹೇಳಲಾಗ್ತಾ ಇದೆ? ಅದಕ್ಕೇನ್ ಕಾರಣ? ನಾಗೇಂದ್ರ ಬಾಬು, ಸದ್ಯ ಇವತ್ತು ಆಗಿರ್ತಕ್ಕಂತ ಚರ್ಚೆ ಏನಿದೆ, ಇವತ್ತಿನ ಚರ್ಚೆ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ಬರ ನಡುವೆ ಆಗ್ತಾ ಇದ್ದಂತಹ ನೀ ಕೊಡೆ ನಾ ಬಿಡೆ ಅಂತಕ್ಕಂಥದ್ದು ಒಂದು ಏನಿತ್ತು, ಅದರ ನೋವು ಇಬ್ಬರಿಗೂ ಕೂಡ ಇತ್ತು. ಆ ಇಬ್ಬರ ಒಂದು ನೋವಿಗೆ ಹೈಕಮಾಂಡ್ ತಾತ್ಕಾಲಿಕವಾಗಿ ಒಂದಷ್ಟು ಉಪಶಮನವನ್ನು ಕೊಟ್ಟಿರ್ತಕ್ಕಂಥದ್ದು ತಾತ್ಕಾಲಿಕ ಮದ್ದು ಅಂತ ಹೇಳ್ಬೋದು. ಅಷ್ಟೇ ಬಿಟ್ರೆ ಸದ್ಯಕ್ಕೆ ಈ ಗದ್ದಲ ಗಲಾಟೆ ಏನು ಬಹಿರಂಗವಾಗಿ ಕಾಡದೆ ಹೋದ್ರೂ ಕೂಡ ಖಂಡಿತವಾಗ್ಲೂ ಕೂಡ ಬೂದಿ ಮುಚ್ಚಿದ ಕೆಂಡದಂತೆ ಇರುತ್ತೆ. ಸದ್ಯ ಸಚಿವ ಸಂಪುಟ ಪುನರ್ರಚನೆ ನೋಡಿ, ಈಗ ಸಚಿವ ಸಂಪುಟ ಪುನರ್ರಚನೆಯನ್ನ ಏನಾದ್ರೂ ಓಕೆ ಅಂತ ಹೇಳಿದ್ದೆ ಆದ್ರೆ ನಾಳೆ ನಡೆಯುವಂತ ಸಭೆಯಲ್ಲಿ ಮತ್ತೆ ಸಿಎಂ ನಾಯಕತ್ವ ಈ ಬದಲಾವಣೆಯಾಗಿ ಈ ಕೂಗು ಏನಿತ್ತು ಇದು ಮತ್ತೆ ಮುಂದಕ್ಕೆ ಹೋಗುವಂತ ಸಾಧ್ಯತೆ ಇರತಕ್ಕಂಥದ್ದು ಬಹಳ ದಟ್ಟವಾಗಿರ್ತಕ್ಕಂಥದ್ದು. ಹೀಗಾಗಿನೇ ಕಳೆದ ಬಾರಿನೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸಂಪುಟ ಪುನರ್ರಚನೆಗೆ ಬ್ರೇಕ್ ಅನ್ನು ಹಾಕುವಂತಹ ಕೆಲಸ ಮಾಡಿದ್ರು. ಮಲ್ಲಿಕಾರ್ಜುನ ಖರ್ಗೆ ಮೂಲಕ ಒತ್ತಡವನ್ನೇರಿ ಸಂಪುಟ ಪುನರ್ರಚನೆಯನ್ನ ಸ್ಟಾಪ್ ಮಾಡಿ, ಮೊದಲು ನನಗೆ ನಾಯಕತ್ವವನ್ನ ಅಂದುಕೊಂಡಂತೆ 2.5 ವರ್ಷ ಆಯ್ತು, ಪವರ್ ಶೇರಿಂಗ್ ಏನಿದೆ ಮಾತುಕತೆಯಂತೆ ನನಗೆ ಅಧಿಕಾರವನ್ನು ಬಿಟ್ಕೊಡಿ ಅಂತಕ್ಕಂತಹ ಒಂದು ಸ್ಟ್ರಾಂಗ್ ಡಿಮ್ಯಾಂಡ್ ಅನ್ನ ಹೋಗಿ ಇಟ್ಟು ಬಂದಿದ್ರು. ಸೊ ಆ ಸಂದರ್ಭದಲ್ಲೇನೆ ಪುನರ್ರಚನೆಗೆ ಸ್ಟಾಪ್ ಆಗಿ ಮತ್ತೆ ನಾಯಕತ್ವದ ಕೂಗು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಈಗಲೂ ಕೂಡ ವಿಚಾರಣೆ ಇರತಕ್ಕಂಥದ್ದು. ಈಗ ನಾಳೆ ಇರತಕ್ಕಂತಹ ಸಭೆ ಏನಿದೆ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಮತ್ತೆ ಪ್ರಿಯಾಂಕಾ ಗಾಂಧಿ ಸೇರಿದಂತೆ ವೇಣುಗೋಪಾಲ್ ಹಾಗೆ ಸುರ್ಜೇವಾಲಾ ಪ್ರಮುಖ ಸೇರಿ ನಡೆಸುವಂತಹ ಸಭೆ ಇದೆಯಲ್ಲ, ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಸಮ್ಮುಖದಲ್ಲಿ, ಆ ಸಭೆ ಬಹಳ ಮುಖ್ಯವಾಗಿರ್ತಕ್ಕಂಥ. ನಾಳೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದೇ ಸದ್ಯ ಇಡೀ ರಾಜ್ಯ ರಾಜಕಾರಣದಲ್ಲಿ ಕುತೂಹಲದಿಂದ ಕಾಯ್ತಾ ಇರತಕ್ಕಂಥದ್ದು. ಯಾಕಂತಂದ್ರೆ ಇನ್ನು ಸಚಿವ ಸಂಪುಟ ಪುನರ್ರಚನೆ ಮಾಡಿ ನಂತರ ನೋಡೋಣ ಅಂತ ಹೇಳ್ತಾರೋ, ಅಥವಾ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡೋವರೆಗೂ ಅವರಿಗೆ ಅವಕಾಶ ಕೊಡೋಣ, ಮುಂದಿನ ಬಜೆಟ್ ಅನ್ನು ಮಾಡಿ ಮಾರ್ಚ್ ಏಪ್ರಿಲ್ಗೆ, ಅದಾದ ನಂತರ ನಾಯಕತ್ವವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾರೋ, ಅಥವಾ ಮತ್ತೆ ಯಾರಾದ್ರೂ ಅಬ್ಸರ್ವ್ ಅನ್ನ ಕಳಿಸ್ಕೊಡ್ತೇನೆ ಅಂತ ಹೇಳ್ತಾರೋ. ಸೊ ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲನ ಹುಟ್ಟಿಸ್ಕೊಂಡಿರ್ತಕ್ಕಂಥದ್ದು. ಇದೆಲ್ಲವನ್ನ ನೋಡ್ತಾ ಹೋದ್ರೆ ಖಂಡಿತವಾಗ್ಲೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ನೋಡ್ತಾ ಹೋದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ನಾಯಕತ್ವ ಬದಲಾವಣೆಗೆ ಹಿಡಿದಿರ್ತಕ್ಕಂಥ ಪಟ್ಟಿ ಏನಿದೆ ಅದು ಸದ್ಯಕ್ಕೆ ಆಗುವಂತದ್ದು ಕಾಣ್ತಾ ಇಲ್ಲ. ಬಹುಶಃ ಇನ್ನೊಂದು 3 ತಿಂಗಳು ಮುಂದಕ್ಕೆ ಹೋಗುವ ಸಾಧ್ಯತೆಗಳು ಇರತಕ್ಕಂಥದ್ದು. ಸೊ ಹಾಗೆ ನೋಡೋದಾದ್ರೆ ಬಜೆಟ್ ಆಗುವವರೆಗೂ ಕೂಡ ಸದ್ಯಕ್ಕೆ ಸಿಎಂ ನಾಯಕತ್ವ ಏನು ಬಗೆಹರಿಯುವಂತೆ ಕಾಣ್ತಾ ಇಲ್ಲ, ಈ ನಾಯಕತ್ವದ ಪಟ್ಟು ಅಂತಕ್ಕಂಥದ್ದು. ಸೊ ಇದೆಲ್ಲವನ್ನು ಕೂಡ ಹೈಕಮಾಂಡ್ ಎಲ್ಲಾ ಆಂಗಲ್ ನಲ್ಲೂ ಕೂಡ ಹೈಕಮಾಂಡ್ ಗಮನಿಸಿದೆ. ಸದ್ಯ ಮುಂದೆ ಏನು ಆಗ್ಬಹುದು, ಒಂದು ವೇಳೆ ಏನಾದ್ರೂ ಡಿ ಕೆ ಶಿವಕುಮಾರ್ ಅವರಿಗೆ ಏನಾದ್ರೂ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ದೆ ಆದ್ರೆ ಸಿದ್ದರಾಮಯ್ಯ ಬಣದಲ್ಲಿ ಇರ್ತಕ್ಕಂಥ ಸಚಿವರ ನಡೆ ಏನಾಗಿರಬಹುದು, ಇದೆಲ್ಲವನ್ನು ಕೂಡ ಊಹಿಸಿಕೊಂಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಎಲ್ಲಾ ತಮ್ಮ ಆಪ್ತ ಮೂಲಗಳಿಂದಲೂ ಕೂಡ ಮಾಹಿತಿಯನ್ನು ಕೂಡ ತರಿಸಿಕೊಂಡಿದ್ದಾರೆ. ಆದ್ರೆ ಈಗ ಇರತಕ್ಕಂಥದ್ದು ನಾಳೆ ಆಗುವಂತಹ ಸಭೆ ಇದೆಯಲ್ಲ, ಆ ಸಭೆಯಲ್ಲಿ ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು. ಯಾಕೆಂದ್ರೆ ಕೇವಲ ಒಬ್ಬರು ಇಬ್ರು ತೆಗೆದುಕೊಳ್ಳುವಂತ ಡಿಸಿಷನ್ ಅಲ್ಲ, ಕೇವಲ ಒಬ್ಬರು ನಿರ್ಧಾರವನ್ನು ತೆಗೆದುಕೊಂಡ್ರೆ ಅಷ್ಟಕ್ಕೆ ನಾಯಕತ್ವ ಇಲ್ಲಿ ಬಗೆಹರಿಯುವಂತ ಕಾಣುತ್ತಿಲ್ಲ. ಹಾಗಿದ್ದರೆ ಇಷ್ಟೊತ್ತು ಯಾವಾಗಲೂ ಬಗೆಹರಿಬೇಕಾಯಿತು. ಸದ್ಯ ಇದು ಮೊದಲ ಬಾರಿಗೆ ಹೈಕಮಾಂಡ್ ಈ ಬಂಟಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಭೆಯನ್ನ ಮಾಡ್ತಿರ್ತಕ್ಕಂಥ ಹೈವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡ್ತಿರ್ತಕ್ಕಂಥದ್ದು. ಸೊ ಈ ಮೂಲಕ ರಾಜ್ಯ ನಾಯಕತ್ವದಲ್ಲಿ ಎದ್ದಿರ್ತಕ್ಕಂಥ ಪ್ರಶ್ನೆ ಏನಿದೆ ಇದಕ್ಕೆ ನಾಳೆ ಉತ್ತರ ಸಿಗುತ್ತೆ ಅಂತಕ್ಕಂಥದ್ದು ಕೂಡ ಬಹುಶಃ ಅನುಮಾನ. ಯಾಕಂದ್ರೆ ನಾಳೆ ಏಕಾಏಕಿ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಡೌಟ್. ಇನ್ನು ನಾಡಿದ್ರಿಂದ ನೋಡೋದಾದ್ರೆ ಮತ್ತೆ ಚಳಿಗಾಲದ ಅಧಿವೇಶನ ಶುರುವಾಗ್ತಾ ಇದೆ. ಈ ಚಳಿಗಾಲದ ಅಧಿವೇಶನ ಶುರುವಾದ್ರೆ ಮತ್ತೆ ಮುಗಿಯೋದು 19ನೇ ತಾರೀಕು, ಅಲ್ಲಿವರೆಗೂ ಕೂಡ ಮತ್ತೆ ಮುಂದಕ್ಕೆ ಹೋದೇ ಹೋಗುತ್ತೆ. ಈ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಸಹಜವಾಗಿ
ಯಾವುದೇ ರಾಜ್ಯದಲ್ಲಿ ಈ ರೀತಿಯಾಗಿ ರಾಜಕೀಯವಾಗಿ ಬಿಕ್ಕಟ್ಟು ಅಥವಾ ಯಾವುದೇ ನಾಯಕತ್ವದ ವಿಚಾರ ಈ ರೀತಿಯ ಚರ್ಚೆಗಳನ್ನು ಯಾರು ಕೂಡ ಕೈ ಎತ್ಕೊಳ್ಳೋದಿಲ್ಲ. ಯಾಕೆಂತಂದ್ರೆ ಇದು ರಾಷ್ಟ್ರ ಮಟ್ಟದಲ್ಲಿ ಮತ್ತೆ ಬೇರೆ ರೀತಿಯ ಮುಜುಗರ ಆಗ್ಬೋದು ಅಥವಾ ರಾಜಕೀಯವಾಗಿ ಮತ್ತಷ್ಟು ಬೇರೆ ರೀತಿಯ ಸಂದಿಗ್ಧ ಪರಿಸ್ಥಿತಿಗೆ ಎಡೆ ಮಾಡಿಕೊಡುವಂತ ಸಾಧ್ಯತೆಗಳು ಇದೆ ಅನ್ನೋ ನಿಟ್ಟಿನಲ್ಲಿ ಇಂಥ ಯಾವ ವಿಚಾರಗಳನ್ನ ಎತ್ಕೊಳ್ಳೋದಿಲ್ಲ. ಸೊ ಹಾಗೆ ನೋಡೋದಾದ್ರೆ ನಾಳೆ ಏನಾದ್ರೂ ಬಗೆಹರಿದೆ ಹೋದ್ರೆ ಮತ್ತೆ 15-20 ದಿನಗಳ ಕಾಲ ಮುಂದೂಡಿಕೆ ಆಗುವಂತಹ ಸಾಧ್ಯತೆಗಳಿದೆ. ಸೊ ಒಟ್ಟಾರೆಯಾಗಿ ನಾಗೇಂದ್ರ ಬಾಬು ಸದ್ಯ ರಾಜ್ಯ ರಾಜಕಾರಣದ ಇಡೀ ಚಿತ್ತ ನಾಳೆ ನಡೆಯುವಂತಹ ಸಭೆಯತ್ತ ದೃಷ್ಟಿ ಇರತಕ್ಕಂಥದ್ದು. ನಾಳೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಯಾವ ನಿರ್ಧಾರ ಆಗತ್ತೆ ಅಂತಕ್ಕಂಥದ್ದೇ ಸದ್ಯದ ಕುತೂಹಲ. ಆದ್ರೆ ಈ ಕ್ಷಣಕ್ಕೆ ರಾಜಕೀಯವಾಗಿ ಒಂದಷ್ಟು ವಿಶ್ಲೇಷಣೆ ಆಗ್ತಾ ಇರ್ತಕ್ಕಂಥದ್ದು. ಸದ್ಯ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ನಾಯಕತ್ವದ ವಿಚಾರ ಮತ್ತೆ ಮುಂದಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಬಹುತೇಕ ಸಾಧ್ಯತೆಗಳು ದಟ್ಟವಾಗಿದೆ ಅಂತಕ್ಕಂಥದ್ದೇ ಬಿಟ್ರೆ ಸದ್ಯಕ್ಕೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡೇ ಬಿಡುತ್ತೆ ಹೈಕಮಾಂಡ್ ಅಂತಕ್ಕಂಥದ್ದು ಕೂಡ ಸಾಧ್ಯತೆಗಳು ತೀರಾ ಕಡಿಮೆ ಇರತಕ್ಕಂಥದ್ದು. ನೋಡಬೇಕು ನಾಳೆಯ ಒಂದು ಸಭೆ ಯಾವ ರೀತಿಯಾಗಿ ಆಗುತ್ತೆ, ನಾಳೆ ಹೈಕಮಾಂಡ್ ಯಾವೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ. ಓಕೆ, ಥ್ಯಾಂಕ್ ಯು. ಕೊಟ್ಟು ಇಬ್ರಿಗೂ ಕೂಡ ನೇರ ಮಾತಾಡಿ ಅಂತ ಹೇಳಿ ಸೂಚನೆ ಕೊಡ್ತು. ಆದ್ರೆ ಸಂಪುಟ ಪುನರಚನೆ ಯಾಕೆ? ಸದ್ಯಕ್ಕೆ ಕ್ಯಾಬಿನೆಟ್ ಪುನರಚನೆ ಬಹುತೇಕ ಡೌಟ್ ಅಂತ ಹೇಳಲಾಗ್ತದೆ. ಎಷ್ಟೋ ಜನ ಆಕಾಂಕ್ಷಿಗಳಿದ್ರು, ಕನಸು ಕಾಣ್ತಾ ಇದ್ರು, ಮಂತ್ರಿ ಆಗ್ತೀವಿ ಎನ್ನುವ ಆಸೆಯಲ್ಲಿದ್ದಂತವ್ರಿಗೆ ಈಗ ತಣ್ಣೀರು. ಇನ್ನು 3 ತಿಂಗಳು ಅವರು ಕೂಡ ಕಾಯಲೇಬೇಕಾದಂತ ಅನಿವಾರ್ಯತೆ. ಮುಂದಿನ ವರ್ಷವೇ ಸಂಪುಟ ಪುನರ್ರಚನೆ ಮುಹೂರ್ತ ಅನ್ನೋದು ಈ ಕ್ಷಣಕ್ಕೆ ಸಿಗ್ತಾ ಇರುವಂತಹ ಬಿಗ್ ಅಪ್ಡೇಟ್. ಅಲ್ಲಿವರೆಗೂ ಕೂಡ ಯಾರೆಲ್ಲ ಕನಸನ್ನ ಕಟ್ಟಿಕೊಂಡು ನಾವು ಮಂತ್ರಿ ಆಗ್ತೀವಿ, ನಮ್ಮ ಕಾಲಿನ ಮೇಲೆ ಗೂಟ ಬರುತ್ತೆ ಅಂತೇಳಿ ಕಾದು ಕುಳಿತಿದ್ರು, ಅವ್ರಿಗೆಲ್ಲ ನಿರಾಸೆ ಆಗಿದೆ. ಕಾಯಲೇಬೇಕು. ಹೊಸ ವರ್ಷದವರೆಗೂ ಕೂಡ 2026ವರೆಗೂ ಕೂಡ ಕಾಯಲೇಬೇಕು ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಒಂದು ರೀತಿಯಲ್ಲಿ ಕುರ್ಜಿ ಕಾಳಕಕ್ಕೆ 3 ತಿಂಗಳು ಪೋಸ್ಟ್ಪೋನ್ ಮಾಡುವಂತ ವಿಚಾರಗಳಾಗಿದೆ. ಇದರ ಬೆನ್ನಲ್ಲೇ ಈ ಕ್ಯಾಬಿನೆಟ್ ವಿಚಾರದಲ್ಲೂ ಕೂಡ ಯಾಕೆ ಇಂತಹ ಒಂದು ನಡೆ? ಈ ಪುನರ್ರಚನೆ ಆಗೋದೇ ಡೌಟ್ ಅಂತ ಯಾಕೆ ಹೇಳಲಾಗ್ತಾ ಇದೆ? ಇದಕ್ಕೇನ್ ಕಾರಣ? ನಾಗೇಂದ್ರ ಬಾಬು, ಸದ್ಯ ಇವತ್ತು ಆಗಿರ್ತಕ್ಕಂಥ ಚರ್ಚೆ ಏನಿದೆ, ಇವತ್ತಿನ ಚರ್ಚೆ ಒಂದು ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ಬರ ನಡುವೆ ಆಗ್ತಾ ಇದ್ದಂತಹ ನೀ ಕೊಡೆ ನಾ ಬಿಡೆ ಅಂತಕ್ಕಂಥದ್ದು ಒಂದು ಏನಿತ್ತು, ಅದರ ನೋವು ಇಬ್ಬರಿಗೂ ಕೂಡ ಇತ್ತು. ಆ ಇಬ್ಬರ ಒಂದು ನೋವಿಗೆ ಹೈಕಮಾಂಡ್ ತಾತ್ಕಾಲಿಕವಾಗಿ ಒಂದಷ್ಟು ಉಪಶಮನವನ್ನು ಕೊಟ್ಟಿರ್ತಕ್ಕಂಥದ್ದು ತಾತ್ಕಾಲಿಕ ಮದ್ದು ಅಂತ ಹೇಳ್ಬೋದು. ಅಷ್ಟೇ ಬಿಟ್ರೆ ಸದ್ಯಕ್ಕೆ ಈ ಗದ್ದಲ ಗಲಾಟೆ ಏನು ಬಹಿರಂಗವಾಗಿ ಕಾಡದೆ ಹೋದ್ರೂ ಕೂಡ ಖಂಡಿತವಾಗ್ಲೂ ಕೂಡ ಬೂದಿ ಮುಚ್ಚಿದ ಕೆಂಡದಂತೆ ಇರುತ್ತೆ. ಸದ್ಯ ಸಚಿವ ಸಂಪುಟ ಪುನರ್ರಚನೆ ನೋಡಿ, ಈಗ ಸಚಿವ ಸಂಪುಟ ಪುನರ್ರಚನೆಯನ್ನ ಏನಾದ್ರೂ ಓಕೆ ಅಂತ ಹೇಳಿದ್ದೆ ಆದ್ರೆ ನಾಳೆ ನಡೆಯುವಂತ ಸಭೆಯಲ್ಲಿ ಮತ್ತೆ ಸಿಎಂ ನಾಯಕತ್ವ ಈ ಬದಲಾವಣೆಯಾಗಿ ಈ ಕೂಗು ಏನಿತ್ತು ಇದು ಮತ್ತೆ ಮುಂದಕ್ಕೆ ಹೋಗುವಂತ ಸಾಧ್ಯತೆ ಇರತಕ್ಕಂಥದ್ದು ಬಹಳ ದಟ್ಟವಾಗಿರ್ತಕ್ಕಂಥದ್ದು. ಹೀಗಾಗಿ ಕಳೆದ ಬಾರಿನೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಸಂಪುಟ ಪುನರ್ರಚನೆಗೆ ಬ್ರೇಕ್ ಅನ್ನು ಹಾಕುವಂತಹ ಕೆಲಸ ಮಾಡಿದ್ರು. ಮಲ್ಲಿಕಾರ್ಜುನ ಖರ್ಗೆ ಮೂಲಕ ಒತ್ತಡವನ್ನು ಹೇರಿ ಸಂಪುಟ ಪುನರ್ರಚನೆಯನ್ನ ಸ್ಟಾಪ್ ಮಾಡಿ ಮೊದಲು ನನಗೆ ನಾಯಕತ್ವವನ್ನ ಅಂದುಕೊಂಡಂತೆ 2.5 ವರ್ಷ ಆಯ್ತು, ಪವರ್ ಶೇರಿಂಗ್ ಏನಿದೆ ಮಾತುಕತೆಯಂತೆ ನನಗೆ ಅಧಿಕಾರವನ್ನು ಬಿಟ್ಕೊಡಿ ಅಂತಕ್ಕಂತಹ ಒಂದು ಸ್ಟ್ರಾಂಗ್ ಡಿಮ್ಯಾಂಡ್ ಅನ್ನು ಹೋಗಿ ಇಟ್ಟು ಬಂದಿದ್ರು. ಸೊ ಆ ಸಂದರ್ಭದಲ್ಲೇನೆ ಪುನರ್ರಚನೆಗೆ ಸ್ಟಾಪ್ ಆಗಿ ಮತ್ತೆ ನಾಯಕತ್ವದ ಕೂಗು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಈಗಲೂ ಕೂಡ ವಿಚಾರಣೆ ಇರತಕ್ಕಂಥದ್ದು. ಈಗ ನಾಳೆ ಇರತಕ್ಕಂತಹ ಸಭೆ ಏನಿದೆ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಮತ್ತೆ ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಕೆ ವೇಣುಗೋಪಾಲ್ ಹಾಗೆ ಸುರ್ಜೇವಾಲಾ ಪ್ರಮುಖರು ಸೇರಿ ನಡೆಸುವಂತಹ ಸಭೆ ಇದೆಯಲ್ಲ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಸಮ್ಮುಖದಲ್ಲಿ, ಆ ಸಭೆ ಬಹಳ ಮುಖ್ಯವಾಗಿರ್ತಕ್ಕಂಥ. ನಾಳೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದೇ ಸದ್ಯ ಇಡೀ ರಾಜ್ಯ ರಾಜಕಾರಣದಲ್ಲಿ ಕುತೂಹಲದಿಂದ ಕಾಯ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಇನ್ನು ಸಚಿವ ಸಂಪುಟ ಪುನರ್ರಚನೆ ಮಾಡಿ ನಂತರ ನೋಡೋಣ ಅಂತ ಹೇಳ್ತಾರೋ ಅಥವಾ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡೋವರೆಗೂ ಅವರಿಗೆ ಅವಕಾಶ ಕೊಡೋಣ, ಮುಂದಿನ ಬಜೆಟ್ ಅನ್ನು ಮಾಡಲಿ ಮಾರ್ಚ್ ಏಪ್ರಿಲ್ಗೆ, ಅದಾದ ನಂತರ ನಾಯಕತ್ವವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾರೋ ಅಥವಾ ಮತ್ತೆ ಯಾರಾದ್ರೂ ಅಬ್ಸರ್ವ್ ಅನ್ನು ಕಳಿಸ್ಕೊಡ್ತೇನೆ ಅಂತ ಹೇಳ್ತಾರೋ. ಸೊ ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲನ ಹುಟ್ಟಿಸ್ಕೊಂಡಿರ್ತಕ್ಕಂಥದ್ದು. ಇದೆಲ್ಲವನ್ನು ನೋಡ್ತಾ ಹೋದ್ರೆ ಖಂಡಿತವಾಗ್ಲೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ನೋಡ್ತಾ ಹೋದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಈಗ ನಾಯಕತ್ವ ಬದಲಾವಣೆಗೆ ಹಿಡಿದಿರ್ತಕ್ಕಂಥ ಪಟ್ಟ ಏನಿದೆ ಅದು ಸದ್ಯಕ್ಕೆ ಆಗುವಂತದ್ದು ಕಾಣ್ತಾ ಇಲ್ಲ. ಬಹುಶಃ ಇನ್ನೊಂದು 3 ತಿಂಗಳು ಮುಂದಕ್ಕೆ ಹೋಗುವ ಸಾಧ್ಯತೆಗಳು ಇರತಕ್ಕಂಥದ್ದು. ಸೊ ಹಾಗೆ ನೋಡೋದಾದ್ರೆ ಬಜೆಟ್ ಆಗುವವರೆಗೂ ಕೂಡ ಸದ್ಯಕ್ಕೆ ಸಿಎಂ ನಾಯಕತ್ವ ಏನು ಬಗೆಹರಿಯುವಂತೆ ಕಾಣ್ತಾ ಇಲ್ಲ ಈ ನಾಯಕತ್ವದ ಪಟ್ಟು ಅಂತಕ್ಕಂಥದ್ದು. ಸೊ ಇದೆಲ್ಲವನ್ನು ಕೂಡ ಹೈಕಮಾಂಡ್ ಎಲ್ಲಾ ಆಂಗಲ್ ನಲ್ಲೂ ಕೂಡ ಹೈಕಮಾಂಡ್ ಗಮನಿಸಿದೆ. ಸದ್ಯ ಮುಂದೆ ಏನು ಆಗ್ಬಹುದು, ಒಂದು ವೇಳೆ ಏನಾದ್ರೂ ಡಿ.ಕೆ. ಶಿವಕುಮಾರ್ ಅವರಿಗೆ ಏನಾದ್ರೂ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ದೆ ಆದ್ರೆ ಸಿದ್ದರಾಮಯ್ಯ ಬಣದಲ್ಲಿ ಇರ್ತಕ್ಕಂಥ ಸಚಿವರ ನಡೆ ಏನಾಗಿರಬಹುದು, ಇದೆಲ್ಲವನ್ನು ಕೂಡ ಊಹಿಸಿಕೊಂಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಎಲ್ಲಾ ತಮ್ಮ ಆಪ್ತ ಮೂಲಗಳಿಂದಲೂ ಕೂಡ ಮಾಹಿತಿಯನ್ನು ಕೂಡ ತರಿಸ್ಕೊಂಡಿದ್ದಾರೆ. ಆದ್ರೆ ಈಗ ಇರತಕ್ಕಂಥದ್ದು ನಾಳೆ ಆಗುವಂತಹ ಸಭೆ ಇದೆಯಲ್ಲ
ಆ ಸಭೆಯಲ್ಲಿ ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು. ಯಾಕೆಂದ್ರೆ ಕೇವಲ ಒಬ್ಬರು ಇಬ್ರು ತೆಗೆದುಕೊಳ್ಳುವಂತ ಡಿಸಿಷನ್ ಅಲ್ಲ, ಕೇವಲ ಒಬ್ಬರು ಇಬ್ರು ನಿರ್ಧಾರವನ್ನು ತೆಗೆದುಕೊಂಡ್ರೆ ಅಷ್ಟಕ್ಕೇನೆ ನಾಯಕತ್ವ ಇಲ್ಲಿ ಬಗೆಹರಿಯುವಂತ ಕಾಣುತ್ತಿಲ್ಲ. ಹಾಗಿದ್ದರೆ ಇಷ್ಟೊತ್ತು ಯಾವಾಗಲೂ ಬಗೆಹರಿಬೇಕಾಯ್ತು. ಸದ್ಯ ಇದು ಮೊದಲ ಬಾರಿಗೆ ಹೈಕಮಾಂಡ್ ಈ ಬಂಟಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಭೆಯನ್ನ ಮಾಡ್ತಿರ್ತಕ್ಕಂಥ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡ್ತಿರ್ತಕ್ಕಂಥದ್ದು. ಸೊ ಈ ಮೂಲಕ ರಾಜ್ಯ ನಾಯಕತ್ವದಲ್ಲಿ ಎದ್ದಿರ್ತಕ್ಕಂಥ ಪ್ರಶ್ನೆ ಏನಿದೆ ಇದಕ್ಕೆ ನಾಳೆ ಉತ್ತರ ಸಿಗುತ್ತೆ ಅಂತಕ್ಕಂಥದ್ದು ಕೂಡ ಬಹುಶಃ ಅನುಮಾನ. ಯಾಕಂದ್ರೆ ನಾಳೆ ಏಕಾಏಕಿ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಡೌಟ್. ಇನ್ನು ನಾಡಿದ್ರಿಂದ ನೋಡೋದಾದ್ರೆ ಮತ್ತೆ ಚಳಿಗಾಲದ ಅಧಿವೇಶನ ಶುರು ಆಗ್ತಾ ಇದೆ. ಈ ಚಳಿಗಾಲದ ಅಧಿವೇಶನ ಶುರುವಾದ್ರೆ ಮತ್ತೆ ಮುಗಿಯೋದು 19ನೇ ತಾರೀಕು. ಅಲ್ಲಿವರೆಗೂ ಕೂಡ ಮತ್ತೆ ಮುಂದಕ್ಕೆ ಹೋಗುತ್ತೆ. ಈ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಸಹಜವಾಗಿ ಯಾವುದೇ ರಾಜ್ಯದಲ್ಲಿ ಈ ರೀತಿಯಾಗಿ ರಾಜಕೀಯವಾಗಿ ಬಿಕ್ಕಟ್ಟು ಅಥವಾ ಯಾವುದೇ ನಾಯಕತ್ವದ ವಿಚಾರ ಈ ರೀತಿಯ ಚರ್ಚೆಗಳನ್ನು ಯಾರು ಕೂಡ ಕೈ ಎತ್ಕೊಳ್ಳೋದಿಲ್ಲ. ಯಾಕೆಂತಂದ್ರೆ ಇದು ರಾಷ್ಟ್ರ ಮಟ್ಟದಲ್ಲಿ ಮತ್ತೆ ಬೇರೆ ರೀತಿಯ ಮುಜುಗರ ಆಗ್ಬಹುದು ಅಥವಾ ರಾಜಕೀಯವಾಗಿ ಮತ್ತಷ್ಟು ಬೇರೆ ರೀತಿಯ ಸಂದಿಗ್ಧ ಪರಿಸ್ಥಿತಿಗೆ ಎಡೆ ಮಾಡಿಕೊಡುವಂತಹ ಸಾಧ್ಯತೆಗಳು ಇದೆ ಅನ್ನೋ ನಿಟ್ಟಿನಲ್ಲಿ ಇಂಥ ಯಾವ ವಿಚಾರಗಳನ್ನ ಎತ್ಕೊಳ್ಳೋದಿಲ್ಲ. ಸೊ ಹಾಗೆ ನೋಡೋದಾದ್ರೆ ನಾಳೆ ಏನಾದ್ರೂ ಬಗೆಹರಿದೆ ಹೋದ್ರೆ ಮತ್ತೆ 15-20 ದಿನಗಳ ಕಾಲ ಮುಂದೂಡಿಕೆ ಆಗುವಂತಹ ಸಾಧ್ಯತೆಗಳಿದೆ. ಸೊ ಒಟ್ಟಾರೆಯಾಗಿ ನಾಗೇಂದ್ರ ಬಾಬು ಸದ್ಯ ರಾಜ್ಯ ರಾಜಕಾರಣದ ಇಡೀ ಚಿತ್ತ ನಾಳೆ ನಡೆಯುವಂತಹ ಸಭೆಯತ್ತ ದೃಷ್ಟಿ ಇರತಕ್ಕಂಥದ್ದು. ನಾಳೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಯಾವ ನಿರ್ಧಾರ ಆಗತ್ತೆ ಅಂತಕ್ಕಂಥದ್ದೇ ಸದ್ಯದ ಕುತೂಹಲ. ಆದ್ರೆ ಈ ಕ್ಷಣಕ್ಕೆ ರಾಜಕೀಯವಾಗಿ ಒಂದಷ್ಟು ವಿಶ್ಲೇಷಣೆ ಆಗ್ತಾ ಇರ್ತಕ್ಕಂಥದ್ದು. ಸದ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ನಾಯಕತ್ವದ ವಿಚಾರ ಮತ್ತೆ ಮುಂದಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಬಹುತೇಕ ಸಾಧ್ಯತೆಗಳು ದಟ್ಟವಾಗಿದೆ ಅಂತಕ್ಕಂಥದ್ದೇ ಬಿಟ್ರೆ ಸದ್ಯಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡೇ ಬಿಡುತ್ತೆ ಹೈಕಮಾಂಡ್ ಅಂತಕ್ಕಂಥದ್ದು ಕೂಡ ಸಾಧ್ಯತೆಗಳು ತೀರಾ ಕಡಿಮೆ ಇರತಕ್ಕಂಥದ್ದು. ನೋಡಬೇಕು ನಾಳೆಯ ಒಂದು ಸಭೆ ಯಾವ ರೀತಿಯಾಗಿ ಆಗುತ್ತೆ, ನಾಳೆ ಹೈಕಮಾಂಡ್ ಯಾವೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ. ಓಕೆ, ಥ್ಯಾಂಕ್ ಯು.